ನಾಳೆ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೇ ಡಿಕೆಶಿ ಅವರು ಬ್ರೇಕ್ಫಾಸ್ಟ್ಗೆ ಕರೆದಿದ್ರು. ನಾಳೆ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೇ ಡಿಕೆಶಿ ಅವರು ಬ್ರೇಕ್ಫಾಸ್ಟ್ಗೆ ಕರೆದಿದ್ರು ಅಂತ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಬಳಿ ಮೊಬೈಲ್ ಇರಲಿಲ್ಲ. ಅವರು ಬೇರೆಯವರ ಮೊಬೈಲ್ನಲ್ಲಿ ಮಾತನಾಡ್ತಿದ್ರು. ನಾನು ಸಿಎಂ ಜೊತೆ ಇರ್ತೇನೆ ಅಂತ ನನಗೆ ಕರೆ ಮಾಡಿದ್ರು. ವೇಣುಗೋಪಾಲ್ ನನಗೆ ಕರೆ ಮಾಡಿದ್ರು, ಸಿಎಂ ಕೊಟ್ಟೆ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸಿಎಂ ಡಿಸಿಎಂ ಬದ್ಧರಾಗಿದ್ದಾರೆ. ಆ ಸಂದೇಶವನ್ನು ಸಿಎಂ ಡಿಸಿಎಂ ಇಬ್ಬರೂ ಕೂಡ ಕೊಟ್ಟಿದ್ದಾರೆ. ನಮ್ಮದು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವ ಪಕ್ಷ. ಎಎಸ್ ಪೊನ್ನಣ್ಣ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಅವತ್ತು ಸಾಹೇಬ್ರು ಡಿಸಿಎಂ ಅವರು ಕೂಡ ಕರೆದ್ರು. ಡೇಟ್ ಯಾವುದು ಅಂತ ನಿಗದಿ ಮಾಡಿರಲಿಲ್ಲ. ಬಹುಶಃ ಯಾವತ್ತು ಅಂತ ಇನ್ನು ನಿಗದಿ ಆಗಿಲ್ಲ. ನಿಗದಿಯಾಗಿ ಕರೀತಾರೆ ಅಂತ ಕಾಣುತ್ತೆ. ಸರ್, ಈ ಇಬ್ಬರ ನಡುವೆ ಕದನ ವಿರಾಮಕ್ಕೆ ಸೇತುವೆ ಆಗಿದ್ದು ಪೊನ್ನಣ್ಣನವರು, ನಿಜನಾ ಸರ್? ಆ ಥರ ಹೇಳೋದು ಸರಿಯಲ್ಲ. ನಾನು ಅವತ್ತು ದೂರವಾಣಿ ಕರೆ ಬಂದಾಗ, ಈಗ ಮುಖ್ಯಮಂತ್ರಿಗಳು ಮೊಬೈಲ್ ಫೋನ್ ಇಲ್ಲ ಅವ್ರ ಹತ್ರ, ಯಾರಿಗಾರೊಬ್ಬರು ಬೇರೆಯವ್ರಿಗೆ ಕರೆ ಮಾಡಿನೇ ಅವ್ರು ಸಂಪರ್ಕ ಮಾಡಬೇಕು. ಆ ರೀತಿಯಾಗಿ ನಾನು ಜೊತೆಯಲ್ಲಿದ್ದೀನಿ ಅಂತ ಗೊತ್ತಾಗಿ ನನಗೆ ಕರೆ ಬಂತು. ನಾನು ಅವ್ರಿಗೆ ದೂರವಾಣಿಯನ್ನು ಕೊಟ್ಟೆ. ಈ ಥರ ಮಾಡೋದು ಸೂಕ್ತ ಅಂಥೇಳಿ ಅಲ್ಲಿಂದ ಮೇಲಿಂದ ಅವ್ರಿಗೆ ತಿಳಿಸಿದರು. ಅವ್ರು ಆಮೇಲೆ ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ಅವ್ರಿಗೆ ಅಷ್ಟರಲ್ಲಿ ಡಿಸಿಎಂ ಸಾಹೇಬ್ರಿಗೂ ಕೂಡ ಅದೇ ಥರದ ಸಂದೇಶ ಹೋಗಿತ್ತು. ಅದರಿಂದ ಅವರಿಬ್ಬರು ದೇ ಆರ್ ದಿ ಟಾಲೆಸ್ಟ್ ಲೀಡರ್ಸ್ ಆಫ್ ಅವರ್ ಪಾರ್ಟಿ. ಅವ್ರಿಗೇನು ಸೇತುವೆ ಆಗುವಂಥ ಏನು ಅರ್ಹತೆ ನನಗಿಲ್ಲ. ಅವರಿಬ್ಬರು ಮಾತಾಡಿದ್ದಾರೆ. ಪಕ್ಷ ಮತ್ತು ಸರ್ಕಾರದ ಮತ್ತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಇಬ್ಬರು ಕೂಡ ಬದ್ಧರಾಗಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಸಂಶಯ ಇಲ್ಲ. ಆ ರೀತಿಯಾದಂಥ ಸಂದೇಶವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಇಲ್ಲ ಅವತ್ತು